ಫೋರ್ಸ್ಫುಲಿ ಮಾಡಿ ನಂತರ ನಿರ್ದಯವಾಗಿ ಸಾಯಿಸಿದ್ದಾರೆ ಅಂತ. ನಾವು ಮಾತಾಡ್ಲಿಕ್ಕೆ ಹೊರಟಿರೋ ವಿಷಯ ಬಂದು ಎಲ್ರಿಗೂ ಗೊತ್ತಿದೆ. ಇಟ್ಸ್ ವೆರಿ ಹಾರ್ಟ್ ಮೆಲ್ಟಿಂಗ್, ಹಾಗೆ ಹಾರ್ಟ್ ಬ್ರೇಕಿಂಗ್ ಕೂಡ. ಈಗಾಗಲೇ ಸಮೀರ್ MD ಅವರು ವಿಡಿಯೋ ಮಾಡಿದ್ದಾರೆ. ಇದು ಘಟನೆ ನಡೆದಿದ್ದು ಧರ್ಮಸ್ಥಳದ ಹತ್ರ ಸೌಜನ್ಯ ಕೇಸು. ನಮಗೀಗಾಗಲೇ ಎಲ್ರಿಗೂ ಗೊತ್ತಿದೆ. ಬಟ್ ಇಷ್ಟು ಕರಾಳ ಸತ್ಯ ಇತ್ತು ಅಂತ ಹೇಳಿ ಇಷ್ಟೊಂದು ಡೀಪಾಗಿ ಯಾರಿಗೂ ಇನ್ಫಾರ್ಮೇಷನ್ ಗೊತ್ತಿರಲಿಲ್ಲ. ಶೇರ್ ಮಾಡೋಣ ಎಲ್ರಿಗೂ ವೀಡಿಯೋಸನ್ನು. ಹಾಗೆ ಎಲ್ಲರೂ ಶೇರ್ ಮಾಡ್ತಿದ್ದೀವಿ. ಹಾಗೆ ಕಾಂಟೆಂಟ್ ಕ್ರಿಯೇಟರ್ಸ್ ಎಲ್ರಿಗೂ ಅವ್ರಿಗೆ ಹೆಲ್ಪ್ ಮಾಡ್ತಾ ಇದ್ದೀವಿ. ಹಾಗೆ ಪೀಪಲ್ಸ್ ಕೂಡ ತುಂಬ ಜನ, ಆದಷ್ಟು ನಿಮ್ಮ ಅಪ್ಪ ಅಮ್ಮನೂ ನೋಡಿರಲ್ಲ, ತುಂಬ ಶೇರ್ ಮಾಡಿ, ಅವರಿಗೂ ತೋರಿಸಿ ವಿಡಿಯೋನ. ಹಾಗೆ ಇದು ಫಿಲ್ಮ್ ಇಂಡಸ್ಟ್ರಿ ಮುಟ್ಟೋ ತನಕ ಶೇರ್ ಮಾಡಿ ಗೈಸ್. ಬಿಕಾಸ್ ಇನ್ನು ಫಿಲ್ಮ್ ಇಂಡಸ್ಟ್ರಿ ತನಕ ಯಾರು ಸ್ಟೇಟಸ್ ಆಗಲಿ ಸ್ಟೋರಿ ಹಾಕಲಿ ಇನ್ನೂ ಏನೂ ಹಾಕಿಲ್ಲ. ಅವರು ಹಾಕೋ ತನಕ ಮಾಡೋಣ. ಬಿಕಾಸ್ ವಿ ಆರ್ ಲಿವಿಂಗ್ ಇನ್ ಕರ್ನಾಟಕ. ಎಲ್ಲರೂ ಇದನ್ನು ಅವ್ರ ಹೆಣ್ಮಕ್ಳಿಗಾದರೂ ಒಂದೇ, ನಮಗಾದರೂ ಒಂದೇ, ಎಲ್ಲರೂ ಈಕ್ವಲ್ ಇಲ್ಲಿ ಸಪೋರ್ಟ್ ಮಾಡಿ. ಹೂ ಇಸ್ ದಿ ರಿಯಲ್ ಕಲ್ಪ್ರಿಟ್ ಅಂತ ಹೇಳಿ ಹುಡ್ಕೋಣ. ಸೊ ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಹೇಳಿ ಎಲ್ಲರೂ ಸ್ಟೇಟಸ್ ಹಾಕಿ ಸ್ಟೋರಿ ಹಾಕಿ. ಬಿಕಾಸ್ ಆ ಹೆಣ್ಮಗಳು ನಮ್ಮೋಳೆ. ಸೊ ಇವತ್ತು ಅಲ್ಲಿ ನಡೆದಿದೆ, ಮುಂದೆ ಎಲ್ಲಿ ಬೇಕಿದ್ರೂ ನಡಿಬೋದು. ಈಗಾಗಲೇ ತುಂಬ ಕೇಸಸ್ ಆಗಿದೆ ಧರ್ಮಸ್ಥಳದಲ್ಲಿ, ನಿಮಗೂ ಗೊತ್ತಿದೆ.